ನಮಸ್ತೆ. ನನ್ನ ಹೆಸರು ಕುಮಾರ್ ಅಂತ. ನಮ್ದು ಇಲ್ಲೇ ಚಾಮುಂಡಿಪುರ ಗ್ರಾಮ. ಇದೊಂದು ಮಾದಪ್ಪನ ಸೇವೆ ಸುಮಾರು ಒಂದು 10 ವರ್ಷದಿಂದ ನಡ್ಕೊಂಡು ಬಂದಿದೆ. ಇಲ್ಲಿ ಬಿಳ್ದಾಳೆ ಗ್ರಾಮದ ಸ್ಕೂಲ್ ಹತ್ರ. ಇದೇನು ಈ ಭಾಗದಿಂದ ಯುಗಾದಿ ಪರಿಸೆಗೆ ಹತ್ತಿಬೆಲೆ, ಚಂದಾಪುರ, ಆನೆಕಲ್ಲು, ಮೇಜರ್ ಆಗಿ ಈ ಕಡೆ ತಮಿಳುನಾಡು ಭಾಗದಿಂದ ಸುಮಾರು ಒಂದು 50,000ದಿಂದ 1,00,000 ಜನ ಪಾದಯಾತ್ರಿಗಳು 11, 12, 13ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೂ ಏನು ಗೋಂಡಳಿ ಪರಿಸೆ ಅಂತ ಏನು ಫೇಮಸ್ ಆಗಿದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯುಗಾದಿಗೆ ಸುಮಾರು 1,00,000 ಜನವರೆಗೂ ಸೇರ್ತಾರೆ. ಆ 1,00,000 ಜನಕ್ಕೆ ಇಲ್ಲಿ ಒಂದು 10 ವರ್ಷದಿಂದ ನಾವು ಇಲ್ಲಿ ಅಳಿಲು ಸೇವೆ ಅಂತ ಇದೊಂದು ನಾವು ಸುತ್ತಮುತ್ತ ಒಂದು 5 ಗ್ರಾಮದವ್ರು ಸೇರಿ ಒಂದು 10 ವರ್ಷದಿಂದ ಒಂದು ಅಳಿಲು ಸೇವೆ ಮಾದಪ್ಪನಿಗೆ ಸಲ್ಲಿಸ್ಕೊಳ್ತಾ ಬಂದಿದ್ದೀವಿ. ಈಗೇನು ಈ ವರ್ಷ ಒಂದು 10,000 ನೀರಿನ ಬಾಟ್ಲು ತರಿಸಿದ್ವಿ, ಒಂದು 500 kg ವಾಟರ್ ಮೆಲನ್ನು, ಒಂದು 1 ಟನ್ ಅಷ್ಟು ಮೂಸಂಬಿ, ಆ್ಯಂಡ್ ನಿರಂತರ 24 ಗಂಟೆನೂ ಸೇವೆ. ಇನ್ನು 3 ದಿನ ಏನಿದೆ, ರಾತ್ರಿ ಅನ್ನೋದೇ ಇಲ್ಲ, 24 ಗಂಟೆ ಸೇವೆ ಇರ್ತದೆ. ಭಕ್ತಾದಿಗಳು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅವ್ರಿಗೆ ಊಟದ ವ್ಯವಸ್ಥೆ, ಇಲ್ಲಿ ಮನಿಕೊಳ್ಳೋಕ್ಕೆ ಸ್ಕೂಲ್ ಜಾಗ, ಶೌಚಾಲಯ ಎಲ್ಲ ನೀಟಾಗಿ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದೀವಿ. ಇದನ್ನ ಭಗವಂತ ಎಲ್ಲಿವರೆಗೂ ಶಕ್ತಿ ಕೊಡ್ತಾರೆ. ನಾವು ಇಷ್ಟು 5 ಊರು ಯಾವ್ಯಾವ ಚಾಮುಂಡಿಪುರ, ಚನ್ನಮಲ್ಲಿಪುರ, ಅಲಗಡ್ಕಲು, ವೀರೇಂದೊಡ್ಡಿ, ಬಿಳ್ದಾಳೆ, ಈ ಎಷ್ಟು ಗ್ರಾಮದವರೆಲ್ಲ ಸೇರಿ ಇದನ್ನ ಇನ್ನೂ ಜೋರಾಗಿ ಆ ಮಾದಪ್ಪ ಶಕ್ತಿ ಕೊಟ್ಟು ಬರುವ ವರ್ಷ ಇನ್ನೂ ಜೋರಾಗಿ ಮಾಡಿ ಯಶಸ್ವಿ ಮಾಡಬೇಕಂತ ಈ ಗ್ರಾಮದವ್ರು ಕೇಳ್ಕೊಂಡು ನಿಮಗೂ ಧನ್ಯವಾದ ಹೇಳ್ತಾ, ಇದನ್ನು ಮಾದಪ್ಪನ ಸೇವೆ ಇನ್ನೂ ಶಕ್ತಿ ಕೊಡಲಿ ಮಾದಪ್ಪ. ಎಲ್ಲರಿಗೂ ಯಾರ್ಯಾರು ಸ್ವಯಾರ್ಜಿತವಾಗಿ ವಾಲಂಟಿಯರಿಯಾಗಿ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಬೇಕು. ಬಿದ್ರುಕುಂಟೆ ಅಂತ ಮೇಜರು, ಚಂದಾಪುರ, ಆನೇಕಲ್, ಹೊಸೂರು, ಹೊಸಕೋಟೆ, ಬೆಂಗಳೂರು ಹೊಸಕೋಟೆಯಿಂದನೂ ಪಾದಯಾತ್ರಿಗಳು ಬರ್ತಾರೆ. ಆಲ್ರೆಡಿ ಸುಮಾರು ಒಂದು 2-3 ಸಾವಿರ ಜನ ಆಲ್ರೆಡಿ ಹೋಗ್ತಿದ್ದಾರೆ. ಇವತ್ತು ನೈಟ್ ಸ್ಟಾರ್ಟ್ ಆಗುತ್ತೆ ನಾನ್ ಸ್ಟಾಪ್. ಇಲ್ಲಿಂದ ಒಂದು 30ರಿಂದ 40 ಕಿಲೋಮೀಟರ್ ಒಂದೇ ಸಮ ಜನ ಇರ್ತಾರೆ ಸರ್. ಈಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮಹದೇಶ್ವರ? ಅಂದಾಜು 120 ಕಿಲೋಮೀಟರ್ ಅಂದಾಜಿದೆ ಸರ್. ಇಲ್ಲಿಂದ ದಬ್ಬುಳಿ ಹೋಗಿ ಈ ಒಂದು ಸೇವೆನ ಎಲ್ಲ ರೋಡ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಭಗವಂತನ ಭಕ್ತಾದಿಗಳು ಎಲ್ಲ ಕಡೆ ಸೇವೆ ಕೊಡ್ತಾರೆ. ದಬ್ಬುಳಿಲಿ ಆಳ್ತಿದ್ದು ಮುಂದೆ ಹಂಗೆ ದಂಟಳ್ಳಿ ಮಾರ್ಗವಾಗಿ ತಾಳ್ಬೆಟ್ಟಕ್ಕೆ ಹೋಗಿ ಬೆಟ್ಟಕ್ಕೆ ತಲುಪ್ತಾರೆ ಸರ್. ಇಲ್ಲಿಂದ ದಂಟಳ್ಳಿಗೆ ಮುಟ್ತಾರಾ? ಕಾವೇರಿ ನದಿ ದಾಟಿ ಒಂದು ರಾತ್ರಿ ದಬ್ಬುಳಿ ಹೋಗಿ ದಬ್ಬುಳಿಲಿ ತೆಪ್ಪದ ಮೂಲಕ ಕಾವೇರಿ ನದಿನ ಕ್ರಾಸ್ ಮಾಡಿಕೊಂಡು ಅಲ್ಲಿಂದ ದಂಟಳ್ಳಿಗೆ ಹೋಗಿ ಚಾಮರಾಜನಗರ ಡಿಸ್ಟಿಕ್ ಹೋಗಿ ಕೊಳ್ಳೇಗಾಲ ತಲುಪ್ತಾರೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಸಾಲೂರು ಮಠದ ಸ್ವಾಮಿಗಳು ಕೂಡ ನಾಳೆ ಆಸೀನರಾಗ್ತಾರೆ. ಸಾಯಂಕಾಲ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆ ಸ್ವಾಮೀಜಿಗೂ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಸ್ವಾಮೀಜಿ ಹತ್ರ ಕೇಳ್ಕೊಂಡು ಅವರು ಸುಮಾರು ಕಾರ್ಯಕ್ರಮ ಇದ್ರೂ ಬಂದೇ ಬರ್ತೀನಿ ಅಂತ ನಾಳೆ ಹೇಳಿದ್ದಾರೆ. ಸ್ವಾಮಿಗೂ ಪಾದ ಪೂಜೆಗೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. 5 ಗ್ರಾಮಸ್ಥರು ಕಂಸಾಳೆ ಇರ್ತಾರೆ. ಗುಡ್ರು ಏನಂತಾರೆ ಮಹದೇಶ್ವರ ಗುಡ್ರಿಂದ ಕಂಸಾಳೆ ಇದು ಮಾಡಿಕೊಂಡು ಸ್ವಾಮೀಜಿಗೆ ಪಾದ ಪೂಜೆ ಮಾಡುವ ಕಾರ್ಯಕ್ರಮ ನಾಳೆ ಸುಮಾರು 4 ಗಂಟೆಗಿದೆ ಸರ್. ಬಿಳ್ದಾಳೆ ಈ ಮುಡಿ ಬಸವೇಶ್ವರ ದೇವಸ್ಥಾನದ ಹತ್ರ ಹಮ್ಮಿಕೊಂಡಿದ್ದೀವಿ. ಗುಡ್ಡು ಇವತ್ತು ಬೆಳಿಗ್ಗೆ ಮೆಂತೆ ಬಾತ್ ಮಾಡಿದ್ದು. ಸುಮಾರು ಒಂದು 10,000 ಕಜ್ಜಾಯ ಮಾಡೋ ಪ್ಲಾನ್ ಇದೆ. ನಿನ್ನೆ ಒಂದು 500 ಕಜ್ಜಾಯ ಮಾಡಿದ್ದು. ಇವತ್ತು ಒಂದು 10,000 ರೆಡಿ ಮಾಡ್ಕೊತೀವಿ ಕಜ್ಜಾಯನ. ನಾಳೆ ಬಿಸಿಬೇಳೆ ಬಾತು, ವಾಂಗಿ ಬಾತು, ಅನ್ನ, ರಸಮು, ಆ್ಯಂಡ್ ಸ್ಪೆಷಲಿ ನಾಳೆ ಮಧ್ಯಾಹ್ನ ರಾಗಿ ಮುದ್ದೆ, ಉಪ್ಸಾರು, ಹುರುಳಿಕಾಳು ಉಪ್ಸಾರು, ರಾಗಿ ಮುದ್ದೆ ನಾಳೆ ಒಂದು 3,000 ಜನಕ್ಕೆ ಮಾಡಿಸೋ ಪ್ಲಾನ್ ಇದೆ ಸರ್. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪೆಷಲಿ ಪಂಚಾಯತಿ ಸ್ವಚ್ಛತಾ ಕಾರ್ಯಕ್ರಮನ ಅವರು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ DHO ಸರ್ ಕನಕಪುರದವರು ಮಾತ್ರೆ ವ್ಯವಸ್ಥೆ ಕೂಡ ಅವರು ಒಂದು 2 ಆಶಾ ಕಾರ್ಯಕರ್ತರನ್ನ ಕೊಟ್ಟು ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನು ಬೇಕು ಮೂಲಭೂತ ಸೌಕರ್ಯ ಟ್ಯಾಬ್ಲೆಟು, ಬೇಸಿಕ್ ಟ್ಯಾಬ್ಲೆಟ್ನ ಕೊಡೋಕ್ಕೆ ಅವರು DHO ಸಾಹೇಬರು ಮತ್ತು ನಮ್ಮ ಗೋಂಡಳ್ಳಿ ಡಾಕ್ಟ್ರು ಎಲ್ಲ ಸೇರಿ ಅವರು ನಾಳೆ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣೆ ಪ್ಲಸ್ ಮಾತ್ರೆ ವಿತರಣೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ.